Hi my dear students, I am your Dhananjay sir. All of you welcome to our LKS Navodaya and Sainik YouTube channel ಗೆ ನಿಮಗೆಲ್ಲರಿಗೂ ಸ್ವಾಗತ ಕೊಡ್ತಾ ಇವತ್ತೊಂದು ಬ್ಯೂಟಿಫುಲ್ ಆದ ಕಾನ್ಸೆಪ್ಟ್ ಹೇಳ್ತೀನಿ. ಏನಪ್ಪಾ ಅಂದ್ರೆ ಬಹಳ ಇಂಪಾರ್ಟೆಂಟ್ ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವೆಶ್ಚನ್ ಪೇಪರ್ ಬಿಡಿಸ್ತಾ ಇದ್ದೀನಿ. ಯಾರೆಲ್ಲ ಈ ವರ್ಷ ನವೋದಯ ಎಕ್ಸಾಮ್ ಬರೀತಿದ್ದೀರಿ ಅವರಿಗಂತೂ ಒನ್ ಆಫ್ ದ ಬೆಸ್ಟ್ ತುಂಬಾನೇ ಇಂಪಾರ್ಟೆಂಟ್. ಹಾಗಾದ್ರೆ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಟೈಮ್ ವೇಸ್ಟ್ ಮಾಡೋದು ಬೇಡ. ರೆಡಿ? ನೀವು ರೆಡಿ ಇದ್ರೆ ನಾನು ರೆಡಿ. ಯಾಕೆ ಹೇಳ್ರಿ ಈ ವರ್ಷ ಎಕ್ಸಾಮ್ ಬರೀತಿದ್ದೀರಲ್ಲ, ದಯವಿಟ್ಟು ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಸ್ಟಾರ್ಟ್ ಮಾಡ್ಕೊಳ್ರಿ. ಮೊಟ್ಟ ಮೊದಲ ಕ್ವಶನ್, ಫಸ್ಟ್ ಕ್ವಶನ್ ಏನ್ ಸರ್? ಬಹಳ ಚೆನ್ನಾಗಿದೆ ಅಲ್ವಾ? ಏನ್ ಸರ್ ನೋಡ್ರಿ, 41ನೇ ಕ್ವಶನ್ ಅರ್ಥ ಮಾಡ್ಕೊಳ್ಳಿ. ಕೆಳಗಿನವುಗಳಲ್ಲಿ ಯಾವುದು ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ? ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಈಸ್? ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? ಸ್ಮಾಲೆಸ್ಟ್ ನ್ಯಾಚುರಲ್ ನಂಬರ್ ಯಾವುದು? ನ್ಯಾಚುರಲ್ ನಂಬರ್ ಅಂದ್ರೆ ಏನಪ್ಪಾ ಅಂದ್ರೆ, ನ್ಯಾಚುರಲ್ ನಂಬರ್ ಅಂದ್ರೆ ಏನು? ಸ್ವಾಭಾವಿಕ ಸಂಖ್ಯೆ. ಏನ್ ಸರ್ ಸ್ವಾಭಾವಿಕ ಸಂಖ್ಯೆ ಅಂದ್ರೆ? ಸ್ವಾಭಾವಿಕ ಸಂಖ್ಯೆ ಅಂದ್ರೆ ಏನು? ಅದನ್ನ ಮರದ ಮೇಲೆ ಬೆಳೀತಾವ? ಸ್ವಾಭಾವಿಕವಾಗಿ ಬೆಳೆಯತ್ತ? ಪರಿಸರದಲ್ಲಿ ಬೆಳೆಯತ್ತ? ಗುಡ್ಡಗಾಡಲ್ಲಿ ಬೆಳೆಯುತ್ತ? ನೋ. ಅಂದ್ರೆ ನ್ಯಾಚುರಲ್ ನಂಬರ್ ಅಂದ್ರೆ ಈ ಮ್ಯಾಥಮೆಟಿಕ್ಸ್ ಅಲ್ಲಿ ಏನಂತ ಕರಿತೀವಿ ಅಂದ್ರೆ, ಯಾವ ಸಂಖ್ಯೆಗಳನ್ನು ನಾವು ನ್ಯಾಚುರಲ್ ಆಗಿ ಕೌಂಟ್ ಮಾಡಕ್ ಬಳಸ್ತೀವಲ್ಲ. ಹೇಗೆ? 1 2 3 4 5. ನಮ್ಮ ಕೈಯಲ್ಲಿ ಎಷ್ಟು ಬೆರಳಿದಾವೆ? 1 2 3 4 5. ಎಷ್ಟು ಕಣ್ಣಿದಾವೆ? 1 2. 0 1 ಅಂತ ಎಣಿಸ್ತೀವಿನಾ? ಅಥವಾ 0 1 2 3 ಅಂತ ಎಣಿಸ್ತೀವ? ಹಾಗೆ ಯಾವ ಸಂಖ್ಯೆನ ನಾವು ಎಣಿಸಲು ಬಳಸ್ತೀವಲ್ಲ ಅಂತ ಸಂಖ್ಯೆಗಳನ್ನ ನಾವು ಏನಂತ ಕರಿತೀವಿ? ಸ್ವಾಭಾವಿಕ ಸಂಖ್ಯೆ ಅಥವಾ ನ್ಯಾಚುರಲ್ ನಂಬರ್ ಅಂತ ಕರಿತೀವಿ. ಅದು ಸ್ಟಾರ್ಟ್ ಆಗೋದು 1ರಿಂದ. ಒಂದು ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವುದು? ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಯಾವ್ದಪ್ಪ ಅಂದ್ರೆ 1. ಹಾಗಾದ್ರೆ ಸರ್ 0 ಬರಲ್ವಾ ಸರ್? 0 ಬರುತ್ತೆ. ಅದು ಯಾವಾಗ ಬರುತ್ತೆ ಗೊತ್ತಾ? ಪೂರ್ಣ ಸಂಖ್ಯೆ ಅಥವಾ ನಾವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ? ಅದನ್ನ ಹೋಲ್ ನಂಬರ್ ಅಂತ ಕರಿತೀವಿ. ಹೋಲ್ ನಂಬರ್ ಅಂದ್ರೆ ಪೂರ್ಣ ಸಂಖ್ಯೆ. ಅದನ್ನು ನಾವು W ಇಂದ ಇದು ಮಾಡ್ತೀವಿ. ಅಂದ್ರೆ 0 ಅದ್ರ ಜೊತೆಗೆ 1 2 3 4 ಅಪ್ ಟು ಇನ್ಫಿನಿಟಿ. ಅಂದ್ರೆ 1ರಿಂದ ಸ್ಟಾರ್ಟ್ ಆಗಿ ಎಲ್ಲಿವರೆಗಾದ್ರೂ ಹೋಗ್ಬೋದು. ಅದು ಸ್ವಾಭಾವಿಕ ಸಂಖ್ಯೆ. ವಿತ್ ಅದ್ರ ಜೊತೆ 0 ಇಂದನೂ ಸ್ಟಾರ್ಟ್ ಆಗತ್ತಾ? ಅದು ಪೂರ್ಣ ಸಂಖ್ಯೆ. ಗೊತ್ತಾಯ್ತಲ್ಲ? ಸಿಂಪಲ್ ಕಾನ್ಸೆಪ್ಟ್. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ ಅಂತ ಕೇಳಿದ್ರೆ 1, ಅತಿ ಚಿಕ್ಕ ಸ್ವಾಭಾವಿಕ ಪೂರ್ಣ ಸಂಖ್ಯೆ ಅಂತ ಕೇಳಿದ್ರೆ, ಹೋಲ್ ನಂಬರ್ ಕೇಳಿದ್ರೆ 0, ಅತಿ ಚಿಕ್ಕ ಪ್ರೈಮ್ ನಂಬರ್ ಅಂತ ಕೇಳಿದ್ರೆ, ಪ್ರೈಮ್ ಮೆಂಬರ್ ಅಲ್ಲ, PM ಅಲ್ಲ, ಪ್ರೈಮ್ ನಂಬರ್ ಅಂದ್ರೆ ಅವಿಭಾಜ್ಯ ಸಂಖ್ಯೆ. ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. ಎಕ್ಸಾಮ್ ಟೈಮ್ ಅಲ್ಲಿ ರಿವಿಷನ್ ಮಾಡ್ತಿರೋದು ನಾನು, ವೆರಿ ಇಂಪಾರ್ಟೆಂಟ್. ಅತಿ ಚಿಕ್ಕ ಸ್ವಾಭಾವಿಕ ಸಂಖ್ಯೆ 1, ಅತಿ ಚಿಕ್ಕ ಪೂರ್ಣ ಸಂಖ್ಯೆ 0, ಅತಿ ಚಿಕ್ಕ ಅವಿಭಾಜ್ಯ ಸಂಖ್ಯೆ 2. 2ರಿಂದನೇ ಸ್ಟಾರ್ಟ್ ಆಗೋದು ಅವಿಭಾಜ್ಯ ಸಂಖ್ಯೆ. ಹಾಗಾದ್ರೆ 2 ಅಂಕಿ ಅತಿ ದೊಡ್ಡ ಅವಿಭಾಜ್ಯ ಸಂಖ್ಯೆ 97. 99 ಬರಲ್ಲ. ಓಕೆನಾ? ಗೊತ್ತಾಗಿದೆಯಲ್ವಾ? ಹಾಗಾದ್ರೆ ಮುಂದಿನ ಸಂಖ್ಯೆ. ಎಸ್, ಮುಂದಿನ ಸಂಖ್ಯೆಗೆ ಹೋಗೋಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ಹೇಳ್ತೀನಿ. ಎಸ್, ಇದು 2ನೇ ಕ್ವಶನ್. ಇನ್ನೊಂದು ಏನಪ್ಪಾ ಬ್ಯೂಟಿಫುಲ್ ಆದ ಇನ್ಫಾರ್ಮೇಶನ್ ಅಂದ್ರೆ, ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಯಾಕಂದ್ರೆ ಮಾಡಲ್ ಕ್ವಶನ್ ಪೇಪರ್ಸ್ ಎಕ್ಸಾಮ್ ಟೈಮಲ್ಲಿ ಬೇಕಾಗಿರುವಂತ ಏನೆಲ್ಲ ಮಾಹಿತಿಗಳು ಬೇಕು ಅದೆಲ್ಲ ಪ್ರತಿಯೊಂದು ಮಾಹಿತಿ ನಿಮ್ಮ ಮೊಬೈಲ್ಗೆ ಪಟ್ ಅಂತ ಬರ್ತವೆ. ಯಾವಾಗ? ನಾನು ಅಪ್ಲೋಡ್ ಮಾಡಿದ ತಕ್ಷಣ. ಯಾವಾಗ? ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ. ಇಲ್ಲ ಅಂದ್ರೆ ನೀವು ಹುಡುಕ್ಬೇಕು, ಅಲ್ಲಿ ಸಿಗ್ಲಿಲ್ಲ ಅಂದ್ರೆ ಮಾಹಿತಿಗಳ ಕೊರತೆ ಆಗ್ಬೋದು. ಎಕ್ಸಾಮ್ ಬರೀಬೇಕಾದ್ರೆ, ಆಲ್ ಟಿಕೆಟ್ ತಗೊಂಡೋಗ್ಬೇಕಾದ್ರೆ, ನೀವು ಏನೇನು ಎಕ್ಸಾಮ್ ಅಲ್ಲಿ ಏನೇನು ತಗೊಂಡೋಗ್ಬೇಕು, ಎಕ್ಸಾಮ್ನ ಹೇಗೆ ಅಟೆಂಡ್ ಮಾಡಬೇಕು, ಎಕ್ಸಾಮ್ ಬರೀಬೇಕಾದ್ರೆ ಮಕ್ಕಳ ಮನಸ್ಥಿತಿ, ಅವ್ರು ಯಾವ ತರ ಕಾನ್ಫಿಡೆನ್ಸ್ ನ ಹೇಗೆ ಇಟ್ಕೋಬೇಕು, ಎಕ್ಸಾಮ್ಗೆ ಹೇಗೆ ಓದ್ತೀವಿ ಅನ್ನೋದಕ್ಕಿಂತ ಎಕ್ಸಾಮ್ ಹೇಗೆ ಬರೀಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ಬಹಳ ಚೆನ್ನಾಗಿರುತ್ತೆ. ಹಾಗಾದ್ರೆ ಬೇಗ ಯಾರು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿರಿ. ಪಕ್ಕದಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿರಿ. ಈಗ ನೀವು ಈ ಲೆಕ್ಕನ ಮಾಡಿ. ಓಕೆ, 2ನೇದು 42ನೇ ಕ್ವಶನ್. ಬೇಗ ಮಾಡ್ಬೇಕು. ಯಾಕಂದ್ರೆ ಟೈಮ್ ಇಲ್ಲ, ನಮ್ಮ ಹತ್ರ ಸ್ಪೀಡ್ ಟೈಮ್ ಇಲ್ಲ. ಎಕ್ಸಾಮ್ ಹತ್ರ ಬಂತಲ್ಲ. ಎಸ್, 13,601ರಲ್ಲಿ ಯಾವ ಚಿಕ್ಕ ಸಂಖ್ಯೆಯನ್ನು ಕಳೆದರೆ 87ರಿಂದ ಭಾಗ ಆಗುತ್ತೆ? ವಿಚ್ ಸ್ಮಾಲೆಸ್ಟ್ ನಂಬರ್ ಈಸ್ ಸಬ್ಟ್ರಾಕ್ಟೆಡ್ ಫ್ರಮ್ 13601 ದೆನ್ ಇಟ್ ಶುಡ್ ಡಿವೈಡೆಡ್ ಬೈ 87. 87ರಿಂದ ಯಾವ ಸಂಖ್ಯೆನ ಭಾಗ ಮಾಡಿದ್ರೆ, ಅಂದ್ರೆ 87ರಿಂದ ಭಾಗ ಮಾಡ್ತಿದ್ವಿ ನಾವು. 13 ನಮ್ಮ ಹತ್ರ ಇರೋದೇನೋ 13601. ಇದರಲ್ಲಿ ಯಾವ ಚಿಕ್ಕ ಸಂಖ್ಯೆನ ಮೈನಸ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ 23ನ ಮೈನಸ್ ಮಾಡಿದ್ರೆ ಬರೋ ಸಂಖ್ಯೆ 87ರಿಂದ ಭಾಗ ಆಗ್ಬೇಕಂತದ್ದು. 87ರಿಂದ ಭಾಗ ಆಗೋದಾದ್ರೆ ರಿಮೈಂಡರ್ ಏನು ಉಳಿಬಾರ್ದು, 0 ಉಳಿಬೇಕು ನಮಗ. ಹಾಗಾದ್ರೆ ಯಾವ ಸಂಖ್ಯೆನ ಕಳಿಬೇಕು ನಾವು? ಹಿಂಗ್ ಮಾಡ್ಕೊಂತ ಹೋದ್ರೆ ಫಸ್ಟ್ ಒಂದ್ಸಲ 23ರಿಂದ ಕಳೀರಿ, ಬಂದಿದ್ದ ಸಂಖ್ಯೆನ ಭಾಗ ಮಾಡ್ರಿ. ಆಮೇಲೆ 31ರಿಂದ ಕಳೀರಿ,
13,601ರಲ್ಲಿ 31ನ್ನ ಕಳೆದ್ರೆ ಬರೋ ಸಂಖ್ಯೆ 87ರಿಂದ ಭಾಗ ಮಾಡಿದ್ರೆ ಯಾವುದೇ ರೀತಿಯ ರಿಮೈಂಡರ್ ಉಳಿಬಾರ್ದು ನಮಗ. ಈ ತರ ಮಾಡ್ಕೊಂತ ಹೋದ್ರೆ ನಮಗೆ ಆನ್ಸರ್ ಸಿಗೋದು ಬಹಳ ಕಷ್ಟ ಆಗತ್ತೆ. ಅದಕ್ಕೆ ನೀವೊಂದು ಕೆಲಸ ಮಾಡಿಬಿಡ್ರಿ, 87ರಿಂದನೇ ಭಾಗ ಮಾಡಿಬಿಡ್ರಿ. 87ರಿಂದ ಭಾಗ ಮಾಡ್ಬೇಕಾದ್ರೆ ಯಾವ್ದನ್ನ 1 3 6 0 ಒಂದನ್ನ ಭಾಗ ಮಾಡ್ಬೇಕಾದ್ರೆ ಈಸಿ ಮೆಥಡ್ ಇದೆ, ಬಹಳ ಈಸಿ ಮೆಥಡ್. ಇಷ್ಟು ಮಾಡಕ್ಕ ನಮಗೆ 4 ಲೆಕ್ಕ ಮಾಡಕ್ಕ ಅಮ್ಮಮ್ಮ ಅಂದ್ರೆ 2 ನಿಮಿಷ ಆದ್ರೆ 8 ನಿಮಿಷ ಹೋಯ್ತು, 1 ನಿಮಿಷ ಆದ್ರೆ 4 ನಿಮಿಷ ಆಯ್ತು. ಒಂದೇ ಲೆಕ್ಕ ಮಾಡಿದ್ರೆ ಆನ್ಸರ್ ಬರುತ್ತಲ್ಲ. ಮಾಡಿ ಹಾಗಾದ್ರೆ 87 ಒಂದ್ಲೆ 87 0 87 ಅಂದ್ಕೊಳ್ರಿ. 16ರಲ್ಲಿ 7 ಹೋಗಲ್ಲ, ಅಲ್ಲ 6ರಲ್ಲಿ 7 ಹೋಗಲ್ಲ, ಕ್ಯಾರಿ ತಗೊಂತೀವಿ. ಕ್ಯಾರಿ ಅಂದ್ರೆ 10 10 6 16, 16ರಲ್ಲಿ 7 ಹೋದ್ರೆ 16ರಲ್ಲಿ 7 ಹೋದ್ರೆ 9, ಇಲ್ಲಿ 12 ಉಳಿಯುತ್ತೆ. 12ರಲ್ಲಿ 8 ಹೋದ್ರೆ 4, ಈಗ 0ನ ಕೆಳಗೆ ತಗೊಳ್ರಿ. ಓಕೆ, ಹಾಗಾದ್ರೆ 87ರ ಬಗ್ಗೆ ಯಾರಿಗೆ ಬರುತ್ತೆ ಸರ್? ದಯವಿಟ್ಟು ನಮಗಂತೂ ಬರಲ್ಲ ಸರ್. ಹೌದು, 87 3ಲೇ ತಗೋಣ. 7 3 21, ಕ್ಯಾರಿ 2, 7 3 8 3 8 8 3 24, 24 2 26. ಅಯ್ಯೋ 261 ಬರಲ್ಲ. 87 ಇಂಟು 5 ಮಾಡ್ರಿ. 5 7 35, ಕ್ಯಾರಿ 3, 5 8 40, 43 43, 435 ಬಂತು. 87 ಇಂಟು 6 ಮಾಡ್ರಿ. 6 7 42, ಕ್ಯಾರಿ 4, 6 8 48, 48 4 52, 522 ಆಗ. ಅಯ್ಯೋ, ಹಾಗಾದ್ರೆ ನಾವು 5 ತಗೋಣ. 87 5ಲೇ ಇಲ್ಲಿ ಮಾಡಿದೀವಲ್ಲ 435. ಹಾಗಾದ್ರೆ ಎಷ್ಟಾಯ್ತು ಈಗ? ಇಲ್ಲಿಂದ ಇಲ್ಲಿ ಕ್ಯಾರಿ ತಗೊಳ್ರಿ. 10 10ರಲ್ಲಿ 5 ಹೋದ್ರೆ 5, ಇಲ್ಲಿ 8 ಉಳೀತು. 8ರಲ್ಲಿ 3 ಹೋದ್ರೆ 5, 4ಕ್ಕೆ 4 ಹೋದ್ರೆ 0. ಈಗ 1 ಇದೆ ಅಲ್ವಾ, ಇಲ್ಲಿ ಇಳಿಸ್ಕೊಳ್ರಿ. ಹಾಗಾದ್ರೆ 522 ಇದೆ ಅಲ್ವಾ? ಹಾಗಾದ್ರೆ 87 6ಲೇ 522. ನೀವು ಈ ತರ ಲೆಕ್ಕ ಮಾಡ್ಕೋಬೇಕು. ಯಾವ ಮಗ್ಗಿ ಬರಲ್ಲ ಅದು ಮಾಡಿ ಬರ್ಕೊಂಡ್ಬಿಡ್ಬೇಕು. ಈಗ ಇಲ್ಲಿಂದ ಇಲ್ಲಿ ಕ್ಯಾರಿ ತಗೊಳ್ರಿ. ಕ್ಯಾರಿ ಅಂದ್ರೆ ಎಷ್ಟಪ್ಪ? ಕ್ಯಾರಿ ಅಂದ್ರೆ ಇಲ್ಲಿಂದ ಇಲ್ಲಿ ಕ್ಯಾರಿ ತಗೊಳ್ಳಿ. ಕ್ಯಾರಿ ಅಂದ್ರೆ 10 10 1 11, 11ರಲ್ಲಿ 2 ಹೋದ್ರೆ 9, 11ರಲ್ಲಿ 2 ಹೋದ್ರೆ 9, ಮತ್ತೆ ಸರಿ ಇದೆಯಲ್ಲ 551 ಸರಿ ಇದೆ. 522 ಅಲ್ವಾ? 6 7 42, 6 8 48. ಓಕೆ, ಸರಿ ಇದೆ. ಈಗ ಇಲ್ಲಿ 4 ಉಳಿಯಿತು. 4ರಲ್ಲಿ 2 ಹೋಗಲ್ಲ, 2 ಹೋದ್ರೆ 2, 5ರಲ್ಲಿ 5 ಹೋದ್ರೆ 0. 29 ಎಲ್ಲಿದೆ? 29 ಇದೆಯಾ? ಎಸ್ ಸರ್, ಇಲ್ಲಿದೆ ನೋಡಿ 29. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಗೊತ್ತಾಗ್ತಿದೆಯಲ್ವಾ? 29 ಶೇಷ ಉಳಿತು ಅಂದ್ರೆ ಈ 13,609ರಲ್ಲಿ ಅಂದ್ರೆ 1ರಲ್ಲಿ 13,601ನಲ್ಲಿ -29 ಮಾಡಿಬಿಟ್ಟಿದ್ರೆ ಉಳಿಯೋ ಸಂಖ್ಯೆ ಇದೆಯಲ್ಲ ಅದು 87ರಿಂದ ಕಂಪ್ಲೀಟ್ ಆಗಿ ಭಾಗ ಆಗತ್ತೆ. ಶೇಷ ಉಳಿದಿದೆ ಅಂದ್ರೆ ಅದನ್ನ ತೆಗಿಬಹುದಲ್ವಾ ನಾವು? ಎಸ್. ಹಾಗಾದ್ರೆ ವೆರಿ ಸಿಂಪಲ್. ಈ ತರ ಲೆಕ್ಕ ಬಂದ್ರೆ ಏನೂ ಮಾಡ್ಬೇಡ್ರಪ್ಪ. ಕೊಟ್ಟಿರೋ ಸಂಖ್ಯೆನ 87ರಿಂದ ಭಾಗ ಮಾಡ್ರಿ ಅಂತ ಇದ್ರೆ, 23ರಿಂದ ಮಾಡ್ರಿ ಅಂತ, 45ರಿಂದ ಮಾಡ್ರಿ, ಅದನ್ನ ಮೈನಸ್ ಭಾಗ ಮಾಡಿಬಿಡ್ರಿ, ಡಿವಿಷನ್ ಮಾಡ್ರಿ. ಶೇಷ ಉಳಿಯುತ್ತಲ್ಲ ಅದನ್ನ ಕಳೆದ್ರೆ ಮುಗಿತಪ್ಪ. ಓಕೆ, ಅಕಸ್ಮಾತ್ ಆ ಶೇಷನ ಈ 87ರಿಂದ ಭಾಗ ಮಾಡ್ಬೇಕಾದ್ರೆ ಶೇಷ 1 ಉಳಿಬೇಕು, ಎಷ್ಟು ಸಂಖ್ಯೆ ಕೂಡಬೇಕು ಅಂತ ಇರುತ್ತಲ್ಲ ಅದನ್ನ ಈಗ 29 ಉಳಿತಲ್ಲ ಅದನ್ನ ಕೂಡಿದ್ರೆ, ಆ ತರ ಕೂಡಿದ್ರೆ ಆಯ್ತು, ಅಲ್ಲಿಗೆ 0 ಉಳಿದ್ಬಿಡುತ್ತೆ. ಏನು ಮಾಡ್ಬೇಕು? ಈ ತರ ಲೆಕ್ಕ ಬಂದ್ರೆ ಸಿಂಪಲ್ ಆಗಿ ನೀವು ಡಿವಿಷನ್ ಮಾಡ್ರಿ, ಭಾಗಾಕಾರ ಮಾಡ್ರಿ, ಪುಕ್ಷೆಟ್ಟು ಮಾರ್ಕ್ಸ್ ಸಿಗುತ್ತೆ. ಎಸ್, 42ನೇದು ಕಂಪ್ಲೀಟ್. 43ಕ್ಕೆ ಹೋಗೋಣ. ಎಸ್, ಬನ್ನಿ, ಬಹಳ ಇಂಪಾರ್ಟೆಂಟ್. ಮತ್ತೆ ಈಗ ನಿಮಗೋಸ್ಕರ ಒಂದು ಬ್ಯೂಟಿಫುಲ್ ಆದ ಮಾಹಿತಿ ಹೇಳ್ತೀನಿ. ಏನ್ ಹೇಳಿ ಸರ್? ಏನಂದ್ರೆ ನಾವು ನಿಮಗೆ ಏನ್ ಗೊತ್ತಾ, ಈಗ ರಜಾ ಬರುತ್ತಲ್ಲ, ಯಾವ ರಜಾ ಹೇಳಿ? ದಸರಾ ರಜಾನ? ಹೋಯ್ತದ. ದಸರಾ ರಜಾ ಅಲ್ಲ, ಯಾವ ರಜಾ? ಬೇಸಿಗೆ ರಜಾ. 2 ತಿಂಗಳು ಬರ್ತಾವ ನಿಮಗೆ. 2 ತಿಂಗಳು ಬೇಸಿಗೆ ರಜಾ ಬರುತ್ತೆ. ಅವಾಗ ನಿಮ್ಮ ಮಕ್ಕಳು 3ನೇ ಕ್ಲಾಸು 4ನೇ ಕ್ಲಾಸ್ ಯಾರು ಓದ್ತಿದ್ದಾರೆ, ಅಥವಾ 2ನೇ ಕ್ಲಾಸ್ ಮುಗಿಸಿ ಈಗ 3ನೇ ಕ್ಲಾಸ್ ಯಾರು ಓದ್ತಿದ್ದಾರೆ, 3ನೇ ಕ್ಲಾಸ್ ಓದಿಸಿ 4 ಓದಿ 5ನೇ ಕ್ಲಾಸ್ ಯಾರ್ಯಾರು ಓದ್ತಿದ್ದಾರೆ ಅವರಿಗೆ 2 ತಿಂಗಳ ನವೋದಯ ಬ್ಯಾಚ್, ನವೋದಯ ಫುಲ್ ಕೋರ್ಸ್ ಕಂಪ್ಲೀಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟ ಸೋರ್ಸು ಕ್ವಶನ್ ಪೇಪರ್ ಕೊಟ್ಟು ಕಳಿಸ್ಬಿಡ್ತೀವಿ. 2 ತಿಂಗಳು ಇರುತ್ತೆ. ರೆಸಿಡೆನ್ಷಿಯಲ್ ಅಂಡ್ ನಾನ್ ರೆಸಿಡೆನ್ಸ್ ನವೋದಯ ಬ್ಯಾಚು, ಸೈನಿಕ್ ಬ್ಯಾಚ್, ಮತ್ತೆ ಯಾವ ಮಕ್ಕಳು ಮ್ಯಾಥ್ಸ್ ಅಲ್ಲಿ, ಸೈನ್ಸ್ ಅಲ್ಲಿ, ಮತ್ತೆ ಲ್ಯಾಂಗ್ವೇಜ್ ಅಲ್ಲಿ, ಗ್ರಾಮರ್ ಅಲ್ಲಿ ವೀಕ್ ಇರ್ತಾರೆ ಅಂತ ಮಕ್ಕಳಿಗೆ ಬೇಸಿಕ್ ಫೌಂಡೇಶನ್ ಬ್ಯಾಚ್ ಅಂತ ಮಾಡ್ತೀವಿ. ಹಾಗಾಗಿ ಸರ್ ನಮ್ಮ ಮಗಳು 2 ತಿಂಗಳು ಫುಲ್ ಸ್ಕೂಲ್ ಟೈಮಲ್ಲಿ ಅಟೆಂಡೆನ್ಸ್ ಸಿಗಲ್ಲ, ಸ್ಕೂಲ್ ಟೈಮಿಂಗ್ಸ್ ಅಲ್ಲಿ ಸರ್ಗಳು ಕಳಿಸಲ್ಲ, 2 ತಿಂಗಳು ಒಂದು ಬ್ಯಾಚ್ ಒಂದು 2 ತಿಂಗಳು ಸೈನಿಕ್ ಬ್ಯಾಚ್ ಬೇಕಿತ್ತು ಸರ್, ನನಗೆ ನವೋದಯ ಬ್ಯಾಚ್ ಬೇಕು ಅಂತ ಅಂದ್ರೆ 2 ತಿಂಗಳಲ್ಲೇ ಒಂದು ಕೋರ್ಸ್ ಕಂಪ್ಲೀಟ್ ಮಾಡ್ಕೊಡ್ತಿದ್ದೀವಿ. ಹಾಗಾಗಿ ಅದಕ್ಕೆ ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತೆ ಬೇಕಾದ ಮಾಹಿತಿ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದೆ. 9741183187 ನನ್ನ ನಂಬರ್ಗೆ
ಕರೆ ಮಾಡಿ, ಅಥವಾ ನಾನು ರಿಸೀವ್ ಮಾಡಲಿಲ್ಲ ಬಿಸಿ ಇದ್ದೆ ಅಂತ ಅಂದ್ರೆ ಎಕ್ಸಾಮ್ ಟೈಮ್ ಇನ್ನೂ ಬಿಸಿ ಇರ್ತೀನಿ, ಮೆಸೇಜ್ ಮಾಡಿರಿ ಸರ್, ನಮಗೆ ಕಾಲ್ ಮಾಡಿ ಇದ್ರ ಬಗ್ಗೆ ಮಾಹಿತಿ ಬೇಕು, ಅಡ್ಮಿಷನ್ ತಗೋಬೇಕು ಅಂತ ಮಾಹಿತಿ ಕೊಡ್ರಿ, ಖಂಡಿತ ನಾನು ವಾಪಸ್ ಕಾಲ್ ಮಾಡ್ತೀನಿ. ಆಯ್ತಾ? ಮಾಡಿಲ್ಲ ಅಂದ್ರೆ ಇನ್ನೊಂದ್ಸಲ ಮಾರನೇ ದಿನ ಇನ್ನೊಂದ್ಸಲ ಕಾಲ್ ಮಾಡ್ರಿ, ಟ್ರೈ ಮಾಡ್ರಿ, ಖಂಡಿತ ರಿಸೀವ್ ಮಾಡ್ತೀನಿ. ಹಾಗಾಗಿ ಯಾರು ಬೇಜಾರು ಮಾಡ್ಕೊಳಂಗಿಲ್ಲ. ಯಾಕಂದ್ರೆ 2 ಕೋಚಿಂಗ್ ಸೆಂಟರ್ ಇರೋದ್ರಿಂದ ಎಕ್ಸಾಮ್ ಟೈಮಲ್ಲಿ ಸ್ವಲ್ಪ ಬಿಸಿ ಇರ್ತೀವಿ. ಹಾಗಾಗಿ ಈ ಸದುಪಯೋಗ ಉಡಿಸ್ಬಿಡಿ, ಈ ಅವಕಾಶನ ಮಿಸ್ ಮಾಡ್ಕೋಬೇಡ್ರಿ. ಯಾಕಂದ್ರೆ ಸ್ಕೂಲ್ ಟೈಮಿಂಗ್ಸ್ ಅಲ್ಲಿ ಸ್ಕೂಲಿಂದ ಓದ್ಬೇಕು, ಇದು ಓದ್ಬೇಕು, ಎರಡೆರಡು ಆಗತ್ತೆ. ಮಕ್ಕಳು ಸಕ್ಸಸ್ ರೇಟ್ ಬಹಳ ಕಡಿಮೆ ಇರುತ್ತೆ. ಒಂದು ಸಲ ನೀವು 2 ತಿಂಗಳು ಕೋಚಿಂಗ್ ಆದ್ಮೇಲೆ ನೀವು ಆನ್ಲೈನ್ ಕೋರ್ಸ್ ತಗೊಂಡ್ರೆ ದಿನಕ್ಕೆ 1 ಗಂಟೆ ಕ್ಲಾಸ್ ಇರುತ್ತದು. ಅವಾಗ ಅದು ಬಹಳ ಅನುಕೂಲ ಆಗ್ಬಿಡುತ್ತೆ, ಮರಿಯಲ್ಲ ಮಕ್ಕಳು, ಚೆನ್ನಾಗತ್ತೆ. ಅವಾಗ ನೀವು ತಗೊಂಡಿದ್ದು ಆನ್ಲೈನ್ ಕ್ಲಾಸಿಂದ ಯೂಸ್ ಆಗುತ್ತೆ, ಇಲ್ಲ ಅಂದ್ರೆ ಬಹಳ ಯೂಸ್ ಆಗಲ್ಲ ಅಂತ ಅನ್ಕೊಂಡಿನಿ ನಾನು. ಹಾಗಾಗಿ ಈಗ ನೋಡಿ 43ನೇ ಕ್ವಶನ್ಗೆ ಆನ್ಸರ್ ಮಾಡ್ರಿ. 13ರ ಮೊದಲ 4 ಅಪವರ್ತ್ಯಗಳ ಮೊತ್ತ ಏನಾಗತ್ತೆ? 13ರ 4 ಅಪವರ್ತ್ಯಗಳಂದ್ರೆ 13ರ ಮಗ್ಗಿ ಗುಣಕ, ದಿ ಸಮ್ ಆಫ್ ಫಸ್ಟ್ 4 ಮಲ್ಟಿಪಲ್ ಆಫ್ 13. 13ರ ಅಪವರ್ತ್ಯಗಳು, ಅಪವರ್ತ್ಯ ಅಂದ್ರೆ ಗುಣಕ, ಮಲ್ಟಿಪಲ್ಸ್ ಎಷ್ಟಪ್ಪ? 4 ಅಂತೆ. 13 1 13, 13 2 26, 13 3 39, 13 4 52. ಇಷ್ಟೇ. ಏನ್ ಮಾಡ್ಬೇಕು? ಪ್ಲಸ್ ಮಾಡಿದೀನಿ. ಯಾಕೆ? ಅಲ್ಲಿ ಕೊಟ್ಟಿದ್ದಾರೆ ಏನಂತ? ದಿ ಸಮ್ ಆಫ್ ಅಂತ, ಅಡಿಷನ್ ಮೊತ್ತ ಅಂತ ಕೇಳಿದ್ದಾರೆ. ಹಾಗಾದ್ರೆ ಕೂಡ್ರಿ 13 + 26 + 39 + 52 ಕೂಡ್ರಿ. 3 + 6 9 9 9 18 18 + 2 20ಕ್ಕೆ 0 ಕ್ಯಾರಿ 2. 5 + 3 8 8 2 10 10 1 11 11 2 13 130. ಇದೆಯಾ ಆನ್ಸರು? ಇದೇ ಆನ್ಸರು ಬಂತ? ಅದೇ ನಮ್ಮ ಆನ್ಸರು. ಎಸ್, ಹೊಡಿರಿ. 130 ಅಪವರ್ತ್ಯಗಳು ಮತ್ತೆ ಅಪವರ್ತನಗಳ ಮೇಲೆ ಒಂದು ಕ್ವಶನ್ ಇದ್ದೇ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಅಪವರ್ತ್ಯ ಅಂದ್ರೆ ಮಗ್ಗಿ ಮಾಡೋದು. 13ರ 4 ಅಪವರ್ತ್ಯ ಅಂದ್ರೆ 13ರ 4 ಮಗ್ಗಿ, 4 ಸಲ ಮಗ್ಗಿ. 8ರ 4 ಅಪವರ್ತ್ಯ ಅಂದ್ರೆ 8 8 8 8 24 ಆ ತರ. ಅಪವರ್ತನ ಅಂದ್ರೆ 8 ಯಾವ ಮಗ್ಗಿಯಿಂದ ಭಾಗ ಆಗತ್ತೆ ನೋಡು, ಅದನ್ನ ನಾವು ಅಪವರ್ತನ ಅಥವಾ ಫ್ಯಾಕ್ಟರ್ಸ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವಶನ್. ಜಾಸ್ತಿ ಹೋಗಟ್ ತಗೊಳಲ್ಲ ನಾನು, ಜಾಸ್ತಿ ಕಡಿಮೆ ಸಮಯದಲ್ಲಿ ಬೇಗ ಮಾಡಬೇಕು. ಕ್ವಶನ್ಗಳನ್ನ ಅರ್ಥ ಮಾಡ್ಕೋಬೇಕಾಗತ್ತೆ. ಒಬ್ಬ ಕಾಂಟ್ರಾಕ್ಟರ್ನು ಪ್ರತಿದಿನ ತನ್ನ 48 ಕೆಲಸಗಾರರಿಗೆ 4656 ಹಂಚುತ್ತಾನೆ. ಎಷ್ಟು ಜನಕ್ಕೆ? 46. ನೋಡ್ರಿ, ಎ ಕಾಂಟ್ರಾಕ್ಟರ್ ಪೇ 4656 ಫಾರ್ 48 ವರ್ಕರ್ಸ್. 4656 48 ಜನಕ್ಕೆ ಹಂಚ್ತಾನಂತೆ ಎವ್ರಿ ಡೇ. ಸೊ ಫೈಂಡ್ ಔಟ್ ದ ಡೈಲಿ ವೇಜಸ್ ಆಫ್ ಈಚ್ ಪರ್ಸನ್. ಅಂದ್ರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಕೊಡ್ತಾರೆ ಅಂತ. ಟೋಟಲ್ ಎಷ್ಟು ಕೊಟ್ಟಿದಾರಪ್ಪ? 4656 ಡಿವೈಡೆಡ್ ಬೈ ಎಷ್ಟಕ್ಕೆ? 48 ಜನಕ್ಕೆ ಕೊಟ್ಟಿದ್ರೆ ಪ್ರತಿದಿನ ಕೊಡ್ತಾರೆ. ಆದ್ರೆ ಒಬ್ಬೊಬ್ಬರಿಗೆ ಎಷ್ಟೆಷ್ಟು ಕೊಡ್ತಾರೆ? 48ರಿಂದ ಭಾಗ ಮಾಡೋದಪ್ಪ, ಅಷ್ಟೇ. ಸರ್ ನಮಗೆ ಈ ತರ ಇದ್ರೆ ಏನಂತ ಮಾಡೋದು ಸರ್? ಏನು ಮಾಡೋದು? ಎಂತ ಇಲ್ಲ, ಡಿವೈಡೇಜ್ಮೆಂಟ್ ಮಾಡ್ರಿ. ಸಿಂಪಲ್ ಆಗಿ ಸಿಂಪ್ಲಿಫೈ ಮಾಡೋದಂದ್ರೆ ಇದು ಬಿಡಿ ಸಂಖ್ಯೆ ಸಮಸಂಖ್ಯೆ ಇರೋದ್ರಿಂದ, ಇದು ಸಮಸಂಖ್ಯೆ ಇರೋದ್ರಿಂದ 2ರಿಂದ ಮಾಡಿ. ಏನ್ ಮಾಡೋದು? 2ರಿಂದ ಮಾಡ್ಬಿಡೋಣ. ಎಸ್, 2ರಿಂದ ಮಾಡ್ಬೇಕಾರೆ ನೋಡಿ, 2 2 4, 2 4 8, 2 2 2 3 2 2 4 1 ಉಳಿತು, 2 8 ನೋಡಿ. ಭಾಗ ಮಾಡೋದು ನೀವು ಕಲ್ತ್ರೆ, ಸಿಂಪ್ಲಿಫೈ ಮಾಡೋದು ಕಲ್ತ್ಬಿಟ್ರೆ ಎಂತ ಲೆಕ್ಕ ಬೇಕಾದ್ರೂ ಮಾಡ್ತೀರಾ. ನೋಡಿ 24ರಿಂದ ಮಾಡೋದು. ಸರ್ ನನಗೆ 24 ಮಗ್ಗಿ ಬರಲ್ಲ, ನೋ ಪ್ರಾಬ್ಲಮ್. 2ರಿಂದ ಭಾಗ ಮಾಡು. ಮೇಲೆ ಮತ್ತೆ ಕೆಳಗೆ ಅಂಶ ಮತ್ತೆ ಛೇದ ಎರಡೂ ಕೂಡ ಒಂದೇ ಮಗ್ಗಿಯಿಂದ ಭಾಗ ಆದ್ರೆ ಮಾತ್ರ ಮಾಡ್ಬೇಕಿಲ್ಲ, ಮಾಡಕ್ ಹೋಗ್ಬಾರ್ದು. 2 1 2 2 2 1 2 1 2 3 ನಲ್ಲಿ 2 ಹೋದ್ರೆ 1 ಉಳಿತು, 12 ಆಯ್ತು. 2 6 12, 2 4 8. ಈಗ ಎಷ್ಟಾಯ್ತಪ್ಪ? 1164 ಡಿವೈಡೆಡ್ ಬೈ 12 ಆಯ್ತು. 12 ಬಗ್ಗೆ ಬರುತ್ತಲ್ಲ. ಈಗ 12ರದ್ದು ಬರಲ್ಲ ಸರ್ ನನಗೆ. ಓಕೆ, ಡಿವೈಡೆಡ್ ಬೈ 2. 2 6 2 5 10, 1 ಉಳಿತು. 2 6 2 8 16, 2 2 4. ಈಗ ಎಷ್ಟಾಯ್ತು? 500. ಓಕೆ, 582 ಡಿವೈಡೆಡ್ ಬೈ 6. ಈಗ 6 ಬಗ್ಗೆ ಬರುತ್ತಲ್ಲಪ್ಪ, ಹಂಗೆ ಮಾಡ್ರೋ, ಡೈರೆಕ್ಟ್ ಆಗಿ ಮಾಡ್ಬೋದು. 6 1 6, 6 9 54. ಓಕೆನಾ? 4 ಉಳಿತು. 6 7 42, 97 97. ಇಲ್ಲ ಸರ್, ನಾನು ಡೈರೆಕ್ಟ್ ಆಗಿ ನಾನು ಹಿಂಗೆ ಮಾಡ್ತೀನಿ ಸರ್. 48ರಿಂದ 4 6 5 6 ಡೈರೆಕ್ಟ್ ಆಗಿ ಭಾಗ ಮಾಡ್ಬೋದು ಬಿಟ್ಟ. ಓಕೆನಾ? ನಿಮಗೆ ಎಷ್ಟು ಬಂತಪ್ಪ ಆನ್ಸರು? 97. ಇದೇ ಆಪ್ಷನ್ ಅಲ್ಲಿ. ಹೌದು ಸರ್ ಇದೆ. ಹೊಡೀರಿ ಮತ್ತೆ. ನೆಕ್ಸ್ಟ್ ಮುಂದಿನ ಕ್ವಶನ್.
ಎಸ್, ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಹೊಡಿರಿ, ಅಲ್ಲಿ ಪಕ್ಕದಲ್ಲಿ ಒಂದು ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಪಕ್ಕದಲ್ಲಿ ಬೆಲ್ ಬಟನ್ ಇರುತ್ತೆ, ಲೈಕ್ ಇರುತ್ತೆ. ಅರ್ಥ ಆಗ್ತಿದ್ಯಾ? ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡ್ರಿ, ಓಕೆನಾ? ಎಸ್, ನೆಕ್ಸ್ಟ್ ಮುಂದಿನ ಕ್ವಶನ್ 45ನೇ ಕ್ವಶನ್. ಬೇಗ ಮಾಡಿ, ಪಟ್ ಅಂತ ಮಾಡಿ. 3, 4, 5, 6 ಮತ್ತು 8ರಿಂದ ಭಾಗವಾಗುವ ಅತಿ ಚಿಕ್ಕ ಸಂಖ್ಯೆ ಯಾವುದು? ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ಡಿವೈಡ್ ಫ್ರಮ್ 3, 4, 5, 6, 8. ಅಂದ್ರೆ ಈ 4 ಸಂಖ್ಯೆನೂ ಕೂಡ, ಈಗ ಫಾರ್ ಎಕ್ಸಾಂಪಲ್ 900 ಇದೆ ಅಂತ ತಿಳ್ಕೋಣ. 900ನ 3ರಿಂದ ಒಂದ್ಸಲ, 4ರಿಂದ ಒಂದ್ಸಲ, 5ರಿಂದ ಒಂದ್ಸಲ, 6ರಿಂದ ಒಂದ್ಸಲ, 7ರಿಂದ 8ರಿಂದ ಒಂದ್ಸಲ, ಎಲ್ಲಾ ಸಂಖ್ಯೆಯಿಂದಾನು ಭಾಗ ಮಾಡಿದ್ರೆ ಕಂಪ್ಲೀಟ್ ಆಗಿ ಭಾಗ ಆಗ್ಬೇಕು. ಅದು ಪಾಯಿಂಟ್ ಉಳಿಬಾರ್ದು, ಶೇಷ ಉಳಿಬಾರ್ದು. ಆ ತರ ಇದ್ರೆ ಅದು ಸರಿ. ಅಥವಾ ಮತ್ತೆ 120 ಮತ್ತೆ ಇದನ್ನು 4 ಚೆಕ್ ಮಾಡಿ ಆಮೇಲೆ ನೀವೇನ್ ಮಾಡ್ಬೇಕಾಗತ್ತೆ, ಅದರಲ್ಲಿ ಚಿಕ್ಕ ಸಂಖ್ಯೆ ಯಾವುದು ಅಂತ ಹುಡುಕ್ಬೇಕು. ಫಾರ್ ಎಕ್ಸಾಂಪಲ್ 120 ಮತ್ತೆ 360 ಎರಡೂ ಸರಿ ಬರ್ತವೆ ಅಂತ ತಿಳ್ಕೊಳ್ಳೋಣ. ಇವೆರಡೂ ಕೂಡ 3, 4, 5, 6 ಮತ್ತೆ 8ರಿಂದ ಭಾಗ ಆಗತ್ತೆ ಅನ್ಕೊಳ್ಳೋಣ. ಫೈಂಡ್ ದ ಸ್ಮಾಲೆಸ್ಟ್ ನಂಬರ್ ವಿಚ್ ಡಿವೈಡ್ಸ್ ಫ್ರಮ್ 3, 4, 5, 6 and 8. ಇವು ಅಷ್ಟು ಸಂಖ್ಯೆಯಿಂದ ಭಾಗ ಆದ್ರೆ ಇದರಲ್ಲಿ ಸ್ಮಾಲೆಸ್ಟ್ ಯಾವುದು? ಬಿ, ಅದನ್ನ ಹಾಕ್ಬೇಕಾಗತ್ತೆ. ನೀವು ಹಿಂಗ್ ಮಾಡೋದಕ್ಕಿಂತ ಇನ್ನೊಂದು ಸ್ಮಾಲೆಸ್ಟ್ ಈಸಿಯೆಸ್ಟ್ ಮೆಥಡ್ ಹೇಳೋಣ. ಯಾವ್ದು ಹೇಳ್ರಿ? 3, 4, 5, 6, 8 ಏನ್ ಮಾಡ್ರಿ? LCM ತಗೊಂಡ್ಬಿಡ್ರಿ. ಏನ್ ಮಾಡೋಣ? LCM ತೆಗೆದ್ಬಿಡೋಣ. LCM ತೆಗೆದ್ಬಿಟ್ರೆ ಲೀಸ್ಟ್ ಕಾಮನ್ ಮಲ್ಟಿಪಲ್ಸ್ ಅಲ್ವಾ? ಹಾಗಾದ್ರೆ ನಾವೇನ್ ಮಾಡೋಣ? LCM ತಗೊಂತೀನಿ ಸರ್. ಎಸ್, ತಗೊಳ್ರಿ. ಫಸ್ಟ್ ಸಂಖ್ಯೆ ಯಾವ್ದಪ್ಪ? 3. 3 ಒಂದ್ಲೆ 3, 4 ಹೋಗಲ್ಲ 3 ಮಗ್ಗೆಯಲ್ಲಿ, 5 ಹೋಗಲ್ಲ, 3 2 6 ಹೋಗುತ್ತೆ, 8 ಹೋಗಲ್ಲ, ಹಾಗೆ ಬರ್ಕೊಂತೀನಿ ಸರ್. ಎಸ್, ನೆಕ್ಸ್ಟ್ 4 ಇದೆಯಲ್ವಾ? 4 ಇದೆ ಅಂತ 4 ತಗೋಬಾರ್ದು. ಸಮಸಂಖ್ಯೆ ಅಂದ್ರೆ 2 ತಗೊಳ್ರಿ, ಮತ್ತೆ ಎಡವಟ್ಟಾಗುತ್ತೆ. 2 1 2. ಯಾರೆಲ್ಲ ಲಾಸ ಮಾಸ ಕಂಡಿಡಿಯೋದು ಗೊತ್ತಿಲ್ಲ, ನನ್ನ ಯೂಟ್ಯೂಬ್ ಅಲ್ಲಿ LCM HCF ಬಗ್ಗೆ ಕ್ಲಾಸ್ ಮಾಡಿದೀನಿ, ದಯವಿಟ್ಟು ಒಂದ್ಸಲ ನೋಡ್ಕೊಳ್ಳಿ. ಯೂಟ್ಯೂಬ್ ಅಲ್ಲಿ ಮಾಡಿರೋ ಪ್ರತಿಯೊಂದು ಕ್ಲಾಸಸ್ ಎಕ್ಸಾಮಿಗೆ ರಿಲೇಟೆಡ್, ಎಕ್ಸಾಮಿಗೆ ಇಂಪಾರ್ಟೆಂಟ್. 2 2 4, 5 2 ಮಗ್ಗೆಯಲ್ಲಿ ಹೋಗಲ್ಲ, ಹಾಗೆ ಬರ್ಕೊಂತೀವಿ. 2 1 2, 2 4 8. ಮತ್ತೆ 2ರಿಂದ ಹೋಗತ್ತಲ್ವಾ? 1 ಹಾಗೆ ಬರೀರಿ. 2 1 2, 5 ಹೋಗಲ್ಲ, ಹಾಗೆ ಬರೀರಿ. 2 2 4. ಈಗ ನೋಡ್ರಿ 5 ಇದೆಯಲ್ವಾ? 1 1 5 ಯಾವುದೇ ಮಗ್ಗಿಯಿಂದ ಹೋಗಲ್ಲ. 5 1 5, 1 ಹಾಗೆ ಬರೀರಿ. 2 ಹಾಗೆ ಬರೀರಿ, ಯಾಕಂದ್ರೆ 5ರ ಟೇಬಲ್ ಅಲ್ಲಿ 2 ಹೋಗಲ್ಲ. ಈಗ ನೋಡಿ 1 1 1 1, 2 1 2. ಓಕೆ, ಇಲ್ಲಿ ಬರೆಯೋದಲ್ಲ, ಇಲ್ಲಿ ಬರೀತೀನಿ. ಈಗ ನೋಡಿ ಇಲ್ಲಿ ಇದಾವಲ್ಲ, ಇವನ್ನೆಲ್ಲ ಇಂಟು ಮಾಡ್ರಿ. ಏನ್ ಮಾಡ್ರಿ? ಇಂಟು ಮಾಡ್ರಿ. 3 × 2 × 2 × 5 × 2. 3 2 6, ಮತ್ತೆ ಇದು 6 2 12, 12 5 12 5 60, 62 120, 120 ಬಂತ? 120. ಎಸ್ ಸರ್, ಬಂತು ಸರ್. 120 ಇದೇ ಆನ್ಸರ್. LCM ಮಾಡ್ಬಿಡಿ, ಇನ್ನೇನು ಮಾಡಕ್ ಹೋಗ್ಬಿಡ್ರಿ. ಇಂಥ ಕ್ವಶನ್ ಬಂತು ಅಂದ್ರೆ ಕ್ವಶನ್ ನ ಸರಿಯಾಗಿ ನೋಡ್ಕೊಳ್ಳಿ ಅಷ್ಟೇ. ಏನ್ ಮಾಡ್ಬೇಕು ಅಂತ ಇರುತ್ತೆ, ಈ ತರ ಕ್ವಶನ್ ಬಂದ್ರೆ ಮಾಡ್ಬಿಡ್ರಿ. ಸರ್ ಇಲ್ಲ ಟೈಮ್ ಇದೆ ನನಗೆ ಅಂದ್ರೆ ನೀನ್ ಆರಾಮಾಗಿ 900ನ್ನ 3ರಿಂದ 4ರಿಂದ 5ರಿಂದ 6ರಿಂದ 8ರಿಂದ ಭಾಗ ಅದು ಹೋಗ್ಲಿಲ್ವಾ ಬಿಟ್ಬಿಡು. ಆಮೇಲೆ 120 ಮಾಡು, ಆಮೇಲೆ 2500 ಮಾಡು, ಆಮೇಲೆ 3600 ಭಾಗ ಮಾಡು. ಯಾವ್ದ್ರಿಂದ? 3ರಿಂದ ಒಂದ್ಸಲ, 4ರಿಂದ ಒಂದ್ಸಲ, 5ರಿಂದ ಒಂದ್ಸಲ, 6ರಿಂದ ಒಂದ್ಸಲ, 7 8ರಿಂದ ಒಂದ್ಸಲ. ಇಷ್ಟು ಸಂಖ್ಯೆಯಿಂದ ಕಂಪ್ಲೀಟ್ ಆಗಿ ಭಾಗ ಆಗತ್ತಾ ನೋಡ್ಬೇಕು. ಇಷ್ಟೆಲ್ಲ ಮಾಡೋ ಬದಲು ಸಿಂಪಲ್ ಆಗಿ LCM ಕಂಡು ಹಿಡಿದು ಬಿಟ್ರೆ ಆಪ್ಷನ್ ಕ್ಲಿಯರ್. ಎಸ್, ಹಾಗಾದ್ರೆ ಲಾಸ್ಟ್ 1 ಕ್ವಶನ್ ಮಾಡೋಣ. ಕಟ್ಟ ಕಡೆಯ ಪ್ರಶ್ನೆ 46ನೇದು, ವೆರಿ ಇಂಪಾರ್ಟೆಂಟ್ ಕ್ವಶನ್. ಈ ತರ ಇದ್ರೆ ಏನ್ ನೋಡ್ಕೊಳ್ಳಿ, ಈ ತರ ಇದ್ರೆ ಕ್ವಶನ್ ಅರ್ಥ ಆಗ್ತಿದೆಯಲ್ವಾ? ಕ್ಲಾಸ್ ಅರ್ಥ ಆಗ್ತಿದೆಯಲ್ವಾ? ಹೊಡಿರಿ ಒಂದು ಲೈಕ್. ಕೆಳಗಿನ ಚಿತ್ರವು 4 ಒಂದೇ ರೀತಿಯ ಆಯತಗಳಿಂದ ಮಾಡಲ್ಪಟ್ಟಿದೆ. ದಿ ಫಾಲೋಯಿಂಗ್ ಫಿಗರ್ ಈಸ್ ಮೇಡ್ ಅಪ್ ಆಫ್ 4 ಐಡೆಂಟಿಕಲ್ ರೆಕ್ಟಾಂಗಲ್ಸ್. 4 ಐಡೆಂಟಿಕಲ್ ರೆಕ್ಟಾಂಗಲ್ಸ್ whose dimensions are 20 × 8 centimeter. ಅಂದ್ರೆ ಉದ್ದ ಇಂಟು ಅಗಲ ಡೈಮೆನ್ಷನ್ ಎಷ್ಟಿದೆ ಅಂತೆ. ಒಂದು ಆಯತ ಕೊಟ್ಟಿದ್ದಾರೆ ನೋಡಿ, ಇಲ್ಲಿಂದ ಮಾತ್ರ ಇಲ್ಲಿಂದ ಇಲ್ಲಿವರೆಗೂ 20 ಸೆಂಟಿಮೀಟರ್ ಉದ್ದ, ಲೆಂತ್ 8 ಸೆಂಟಿಮೀಟರ್ ಬ್ರೆಡ್ತ್, ಅಗಲ 8 ಸೆಂಟಿಮೀಟರ್ ಅಗಲ. ಹಾಗಾದ್ರೆ ಉದ್ದ ಮತ್ತೆ ಅಗಲ ಕೊಟ್ಟಿದ್ದಾರೆ ಅಂದ್ರೆ ಇವೆಲ್ಲದರದ್ದು ಅಷ್ಟೇ ಅಲ್ವಾ? ಈ ಆಯತದ್ದು ಕೂಡ ಅಷ್ಟೇ ಅಲ್ವಾ? ಹಾಗಾದ್ರೆ ನಾವು ಒಳಗಿರುವ ಚೌಕ ಅವ್ರೇನ್ ಹೇಳಿದ್ದಾರೆ, ಛಾಯೆಗೊಳಿಸಲಾದ ಭಾಗದ ವಿಸ್ತೀರ್ಣ ಕಂಡಿಡಿರಿ. ಹೊರಗಡೆ ರೆಕ್ಟಾಂಗಲ್ ನ ಜೋಡಿಸಿ ಒಳಗಡೆ ಏನ್ ಮಾಡಿದ್ದಾರೆ, ಸ್ಕ್ವೇರ್ ನ ಬಿಟ್ಟಿದ್ದಾರೆ. ಸ್ಕ್ವೇರ್ ಅಂದ್ರೆ ಒಂದ್ ಸೈಡ್ ಎಷ್ಟಿರುತ್ತೋ 4 ಸೈಡು ಅಷ್ಟೇ ಇರುತ್ತೆ. 4 sides are equal in square, opposite sides are equal in rectangles ಅಲ್ವಾ? ಹಾಗಾದ್ರೆ ಒಂದು ಬಾಹು ಕಂಡಿಡ್ಕೋಬೇಕು ನಾವು, ಯಾವ್ದ್ರದ್ದು? ಚೌಕದ್ದು. ಹಾಗಾದ್ರೆ ಇದ್ರ ಬಾಹು ಅಂದ್ರೆ ಸೈಡ್ ಅಂತ ಕರಿತೀವಿ ನಾವು ಇಂಗ್ಲಿಷ್ ಅಲ್ಲಿ. ಹಾಗಾದ್ರೆ ನೋಡಿ, ಸಿಂಪಲ್ ಆಗಿ ನೀವು ಫೈಂಡ್ ಔಟ್ ಮಾಡೋದಾದ್ರೆ
ಇಲ್ಲಿಂದ ಇಲ್ಲಿವರೆಗೂ ಸ್ಟಾಪ್ ಮಾಡ್ರಿ. ಯಾಕೇಳಿ, ಈಗ ಇಲ್ಲಿಗೆ ಮಾತ್ರ ಸ್ಟಾಪ್ ಅಲ್ವಾ ಇದು. ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿದೆಯಪ್ಪ, 20 ಸೆಂಟಿಮೀಟರ್ ಇದೆ. ಅದರಲ್ಲಿ ಇಷ್ಟು ಕಟ್ ಮಾಡಿಬಿಟ್ರಿ. ಯಾಕಂದ್ರೆ ಇಲ್ಲಿ ನೋಡ್ರಿ, ಇಲ್ಲಿಂದ ಇಲ್ಲಿಗೆ ಲೆಕ್ಕ ಹಾಕಿದ್ರೆ ನಮಗೂ ಇದು 8 ಸೆಂಟಿಮೀಟರ್ ಆಗತ್ತಲ್ವಾ ಇಲ್ಲಿಗೆ. ಇದು ಉಳಿದಿರೋದು ಎಷ್ಟಪ್ಪ, ಇಲ್ಲಿಂದ ಇಲ್ಲಿಗೆ 20 ಸೆಂಟಿಮೀಟರ್. ಹಾಗಾದ್ರೆ ಇದು 8 ಅಂದ್ರೆ ಇಲ್ಲಿಂದ ಇಲ್ಲಿ ಇದರ ಅಪೋಸಿಟ್ ಕೂಡ ಇದು 8 ಅಲ್ವಾ, ಇದು 8 ಸೆಂಟಿಮೀಟರ್ ಅಲ್ವಾ. ಹಾಗಾದ್ರೆ ಇದು ಇದೆಯಲ್ಲ ಒಳಗಡೆದು 20ರಲ್ಲಿ 8 ಸೆಂಟಿಮೀಟರ್ ಹೋದ್ರೆ ಎಷ್ಟು, 12 ಸೆಂಟಿಮೀಟರ್. ಇಲ್ಲಿ ನೋಡಿ, ಇದು ಕೂಡ ಮೇಲ್ಗಡೆ ನೋಡಿ, ಇಲ್ಲಿಂದ ಇಲ್ಲಿ ಕಟ್ ಆಗಿಬಿಟ್ಟಿದೆ ಅಲ್ವಾ, ಇದು 8 ಸೆಂಟಿಮೀಟರ್ ಅಲ್ವಾ, ಇದು ಕೂಡ 12 ಸೆಂಟಿಮೀಟರ್ ಆಗತ್ತಲ್ವಾ. ಹಾಗಾದ್ರೆ ಎಲ್ಲಾ ಬಾಹುನು ಸೇಮ್ ಬರುತ್ತೆ ನಮಗೆ. ಹಾಗಾದ್ರೆ ನಾವು ಏನ್ ಮಾಡೋಣ, ಬಾಹು ಅಥವಾ ಸೈಡ್ ಇಸ್ ಈಕ್ವಲ್ ಟು 12 cm. ಹಾಗಾದ್ರೆ ಚೌಕ ಅಲ್ವಾ, ಚೌಕದ ಏನ್ ಕೇಳಿದಾರು, ವಿಸ್ತೀರ್ಣ ಕೇಳಿದ್ದಾರೆ. ಶೇಡೆಡ್ ರೀಜನ್, ಏರಿಯಾ ಆಫ್ ದ ಶೇಡೆಡ್ ರೀಜನ್, ಚೌಕದ ವಿಸ್ತೀರ್ಣ ಇಸ್ ಈಕ್ವಲ್ ಟು ಬಾಹು ಇಂಟು ಬಾಹು ಅಥವಾ ಭುಜ ಇಂಟು ಭುಜ. ಏರಿಯಾ ಆಫ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಸೈಡ್ ಇಂಟು ಸೈಡ್. ಓಕೆನಾ, ಗೊತ್ತಾಗ್ತಿದೆಯಲ್ವಾ. ಹಾಗಾದ್ರೆ ಸೈಡ್ ಇಂಟು ಸೈಡ್ 12 cm. ಒಂದು ಬಾವು 12 ಅಂದ್ರೆ ಇನ್ನೊಂದು ಬಾವು 12 cm. 12 cm ಇಂಟು 12 cm, 12 144 ಸರ್. cm ಇಂಟು cm ಸ್ಕ್ವೇರ್ ಅಥವಾ ಚದರ ಸೆಂಟಿಮೀಟರ್ ಅಥವಾ ಸ್ಕ್ವೇರ್ ಸೆಂಟಿಮೀಟರ್ ಅಂತ ಕರೀತಾರೆ. ಸ್ಕ್ವೇರ್ cm 144 ಸ್ಕ್ವೇರ್ cm ಇದೆಯಾ ಆಪ್ಷನ್ ಅಲ್ಲಿ ಇದೆ ಸರ್. ಎಲ್ಲಿದೆ, ಆಪ್ಷನ್ ಡಿ ನಲ್ಲಿ 144 ಸ್ಕ್ವೇರ್ ಸೆಂಟಿಮೀಟರ್ ಇದೆ. ಎಸ್, ಅರ್ಥ ಆಗ್ತಿದೆಯಲ್ಲ. ವೆರಿ ಇಂಪಾರ್ಟೆಂಟ್. ಮಾಡೆಲ್ ಕ್ವಶನ್ ಪೇಪರ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಾದ್ರೆ ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ, ಯಾಕಂದ್ರೆ ಒಂದೇ ವಿಡಿಯೋ ಲೆಂತಿ ಮಾಡಲ್ಲ, ನಾನು ಸ್ವಲ್ಪನೇ ಮಾಡ್ತೀನಿ, ಇಂಟ್ರೆಸ್ಟ್ ಆಗಿರ್ಬೇಕು. ಈಗ ಈ ಲೆಕ್ಕಗಳನ್ನ ಬರ್ಕೊಂಡಾದ್ಮೇಲೆ ನೀವು ಕ್ವಶನ್ ಹಾಕಡಿ, ನೋಟ್ಸ್ ಮುಚ್ಚಿಡಿ, ನೀವೇ ಪ್ರಾಕ್ಟೀಸ್ ಮಾಡಿ. ಓಕೆ, ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಎವ್ರಿ ಡೇ ಪ್ರಾಕ್ಟೀಸ್ ಬೇಕು, ಯಾಕಂದ್ರೆ ಎಕ್ಸಾಮ್ ಹತ್ರ ಬರ್ತಿದೆ. ಓಕೆನಾ, ಎಕ್ಸಾಮ್ ಅಲ್ಲಿ ಸಕ್ಸಸ್ ಆಗಬೇಕು. ಓಕೆ, ಬಾಯ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ